ನಾನು ತಿರುಗಿ ನೋಡ್ತೀನಿ, ನನ್ನ ಪಕ್ಕ ಒಂದು ಪರ್ವತದಷ್ಟು ಆಕಾರದ ಎನರ್ಜಿ ನನ್ನ ಪಕ್ಕ ಕುಂತಿದೆ. ಒಂಥರ ಅವರ ಕೈಯಿಂದ ನಾನು ಅಷ್ಟೇ ಇರುವೆಷ್ಟೇ ಇದ್ದೀನಿ. ಜೀವನಕ್ಕೆ ಸಾಕಾಗೋ ಒಂದು ಅತಿ ಮುಖ್ಯವಾದ ಪಾಠವನ್ನು ಅವತ್ತು ಹನುಮಾನ್ ನನಗೆ ತಿಳಿಸ್ಕೊಟ್ರು ಅಂತ ದಿನ ಆ ಹನುಮಾನ್ ಎನರ್ಜೀಸ್ ಜೊತೆನೇ ನಾನು ಕನೆಕ್ಟ್ ಆಗಿ ನಾನು ಮಾತಾಡ್ತಾ ಇದ್ದೇನು. ಇವತ್ತು ನನ್ನ ಈ ಸ್ಪಿರಿಚುವಲ್ ಜರ್ನಿಯಲ್ಲಿ ನನಗೆ ಅತ್ಯಂತ ತುಂಬ ಇನ್ಫ್ಲುಯೆನ್ಸ್ ಮಾಡಿದ, ತುಂಬ ನನ್ನ ದಿಕ್ಕನ್ನೇ ಬದಲಾಯಿಸಿದ, ನನಗೆ ತುಂಬ ತುಂಬ ಹತ್ತಿರವಾದ ಒಂದು ಎಕ್ಸ್ಪೀರಿಯನ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಎಸ್, ಕನೆಕ್ಟಿಂಗ್ ವಿತ್ ಹನುಮಾನ್. ನನ್ನ ಈ ಧ್ಯಾನದ ಪಯಣದಲ್ಲಿ ನಾನು ಹನುಮಂತನ ಜೊತೆ ಹೇಗೆ ಕನೆಕ್ಟ್ ಆದೆ, ಆ ಆಂಜನೇಯ ಸ್ವಾಮಿಯ ಜೊತೆ ನನ್ನ ಧ್ಯಾನದ ಪಯಣ ಹೇಗೆ ಮುಂದುವರಿತು, ನನ್ನ ದಿಕ್ಕನ್ನು ಹೇಗೆ ಬದಲಾಯಿಸ್ತು ಅನ್ನೋ ವಿಚಾರವನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ನನ್ನ ವಿಡಿಯೋನ ಮೊದಲೇ ಬಾರಿ ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಇಷ್ಟವಾದಲ್ಲಿ ಕಮೆಂಟ್ ಮಾಡಿ. ನಾನು ಹೋಲ್ ಹಾರ್ಟೆಡ್ಲಿ ನಿಮ್ಮೆಲ್ಲರಿಗೂ ಗ್ರ್ಯಾಟಿಟ್ಯೂಡನ್ನು ಕನ್ವೆ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏಕೆಂದರೆ ಅಷ್ಟೊಂದು ಪ್ರೀತಿಯನ್ನು, ಪಾಸಿಟಿವಿಟಿಯನ್ನು ನೀವು ನಿಮ್ಮ ಕಮೆಂಟ್ಸಲ್ಲಿ, ನಿಮ್ಮ ಮೆಸೇಜಸಲ್ಲಿ ನನಗೆ ತಿಳಿಸ್ಕೊಡ್ತಾ ಇದ್ದೀರಾ. ತುಂಬ ಖುಷಿಯಾಗುತ್ತೆ. ಇಟ್ ರಿಯಲಿ ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್. ಸೊ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಎಷ್ಟೋ ಸಂಗತಿಗಳು, ಎಷ್ಟೋ ಭೇಟಿಗಳು, ಆ ಕನೆಕ್ಷನ್ಗಳು ಒಂದು ನಮ್ಮನ್ನು ತುಂಬ ಆನಂದವಾಗಿ, ಇಲ್ಲ ಏನೋ ಹೋಪ್ಸನ್ನು ಕೊಡ್ತಾ ಇರ್ತವೆ, ಇಲ್ಲ ಎಷ್ಟೋ ಪಾಠಗಳನ್ನು ಕಲಿಸ್ತಾ ಇರುತ್ತೆ ಅಲ್ವಾ. ನಮಗೆ ಗೊತ್ತಿಲ್ಲಾರ್ದೇ ಎಷ್ಟೋ ಇನ್ಫ್ಲುಯೆನ್ಸ್ ಮಾಡಿರುತ್ತೆ. ಸೊ ನನ್ನ ಈ ಜರ್ನಿಯಲ್ಲಿ ಕೂಡ ಈ ಆಂಜನೇಯ ಸ್ವಾಮಿಯ ಕನೆಕ್ಷನ್ ಕೂಡ ಅಂಥದ್ದೇ ಒಂದು ನನಗೆ ತುಂಬ ತುಂಬ ಹತ್ತಿರವಾದ ಅನುಭವ. ಮೇ ಬಿ ನನ್ನ ಇಷ್ಟು ವೀಡಿಯೋಸಲ್ಲಿ ನನಗೆ ಕೆಲವು ವೀಡಿಯೋಸ್ ತುಂಬ ಹೃದಯಕ್ಕೆ ಹತ್ತಿರವಾಗಿರ್ತವೆ. ಅದರಲ್ಲಿ ಇವತ್ತಿನ ಈ ವಿಡಿಯೋ ಎಕ್ಸ್ಪೀರಿಯೆನ್ಸು ಕೂಡ. ಆ್ಯಂಡ್ ಇದನ್ನು ತುಂಬ ಕರೇಜ್ ತಂದ್ಕೊಂಡು ಇದನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ. ಏಕೆಂದರೆ ಎಷ್ಟೋ ನನಗೆ ತುಂಬ ಹತ್ತಿರವಾದ ವಿಷಯಗಳನ್ನು ನಾನು ಬೇಗ ಎಕ್ಸ್ಪ್ರೆಸ್ ಮಾಡೋಕ್ಕೆ ನನಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಈ ಹನುಮಾನ್ ಜೊತೆ ಕನೆಕ್ಷನ್ ಹೇಗೆ ನನಗೆ ಕ್ರಿಯೇಟ್ ಆಯಿತು ಅಂತಂದರೆ, ಚಿಕ್ಕ ವಯಸ್ಸಿಂದನೂ ಕೂಡ ಗೊತ್ತಿಲ್ಲಾರ್ದೇ ಆ ಕನೆಕ್ಷನ್ ಅನ್ನೋದು ಕ್ರಿಯೇಟ್ ಆಯಿತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಭಯದ ಸ್ವಭಾವ. ನನಗೆ ಚಿಕ್ಕ ವಯಸ್ಸಿಂದನೂ ಕೂಡ ತುಂಬ ಹೆದರ್ತಾ ಇದ್ದೆ. ಆ್ಯಂಡ್ ರಾತ್ರಿ ತುಂಬ ಕೆಟ್ಟ ಕನಸು ಬೀಳೋದು. ಆಮೇಲೆ ನಾನು ಸ್ಲೀಪ್ ವಾಕ್ ಮಾಡ್ತಾ ಇದ್ದೆ. ಸೊ ನಮ್ಮ ತಂದೆ, ನಾನು ಸಣ್ಣ ವಯಸ್ಸಿದ್ದಾಗೆ, ಒಂದು 7-8 ವರ್ಷ ಇದ್ದಾಗೆ ಈ ಥರ ನಾನು ನಿದ್ದೆಯಲ್ಲಿ ನಡೆಯೋದನ್ನು ಎಲ್ಲ ನೋಡಿ ಒಂದಿಷ್ಟೇ ಬುಕ್ ಇತ್ತು, ಅದು ರೆಕ್ಟ್ಯಾಂಗಲ್ ಶೇಪಲ್ಲಿ ಹನುಮಾನ್ ಚಾಲೀಸ್ ಬುಕ್. ಆ ಬುಕ್ಕನ್ನು ಕೊಟ್ಟು ನನಗೆ ಹೇಳಿದರು, ನೀನು ದಿನ ಮಲಗಬೇಕಾದ್ರೆ ಇದನ್ನು ಓದಿ ಮಲ್ಕೋ, ಹೀಗೆ ಯಾವುದೇ ಥರದ ಭಯ ಆಗಿರ್ಬೋದು, ಕೆಟ್ಟ ಕನಸು ಯಾವುದು ಬೀಳೋದಿಲ್ಲ, ಏಕೆಂದರೆ ಹನುಮಂತ ಅಷ್ಟು ಶಕ್ತಿವಂತ ಅಂತ ಹೇಳಿದರು. ಅಂದರೆ ನನಗೆ ಚಿಕ್ಕ ವಯಸ್ಸಲ್ಲಿ ಮೊದಲೇ ಬಾರಿಗೆ ಆ ದೇವರು ಅಂತ ಇಂಟ್ರೊಡ್ಯೂಸ್ ಆಗಿದ್ದು, ಒಂದು ನಂಬಿಕೆಯನ್ನು ನನ್ನ ಬಾಲ್ಯದಲ್ಲಿ ನಾನು ಫಸ್ಟ್ ಟೈಮ್ ಕ್ರಿಯೇಟ್ ಮಾಡ್ಕೊಂಡಿದ್ದು ಈ ಆಂಜನೇಯ ಸ್ವಾಮಿಯ ಜೊತೆ. ಚಿಕ್ಕ ವಯಸ್ಸಲ್ಲಿ ತಿಳಿದೇ ಅದನ್ನು ಓದ್ತಾ ಎಷ್ಟೋ ಧೈರ್ಯ ಬರೋದು ಆ ಕ್ಷಣಕ್ಕೆ. ಅದರ ಅರ್ಥ ಗೊತ್ತಿರಲಿಲ್ಲ, ಹನುಮಾನ್ ಯಾರು ಅಂತ ಗೊತ್ತಿರಲಿಲ್ಲ. ಸುಮ್ಮನೆ ಹೇಳಿದ್ರಲ್ವ, ಇರ್ಬೋದೇನೋ ಅಂತ ತಿಳಿದೇ ಆ ಕನೆಕ್ಷನ್ ಅನ್ನೋದು ಕ್ರಿಯೇಟ್ ಆಗೋಯ್ತು. ಕೆಲವು ತಿಂಗಳುಗಳ ಹಿಂದೆ ನನಗೆ ಏನೇ ಮೊಬೈಲನ್ನು ಓಪನ್ ಮಾಡಿದರೂ ಕೂಡ ತಿಳಿದೇ ನನಗೆ ಹನುಮಾನ್ ವೀಡಿಯೋಸು, ಆಂಜನೇಯ ಸ್ವಾಮಿ ವೀಡಿಯೋಸು, ಅವರ ಸ್ಟೋರೀಸ್ ಆಗಿರ್ಬೋದು, ಅಥವಾ ಹನುಮಾನ್ ಚಾಲೀಸ್ ಪ್ಲೇ ಆಗೋದು ಫ್ರಮ್ ನೋವೇರ್. ಸೊ ನಾನು ಏನು ಟ್ರಸ್ಟ್ ಮಾಡ್ತೀನಿ ಅಂದರೆ, ಯಾವುದು ಕೂಡ ಕೋಇನ್ಸಿಡೆನ್ಸ್ ಅಲ್ಲ, ಪ್ರತಿಯೊಂದೂ ಕೂಡ ಯಾವುದೋ ಒಂದು ಕಾರಣ ಇದ್ದೇ ಇರುತ್ತೆ. ಆ ನೇಚರ್ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ತಾ ಇರುತ್ತೆ. ಸೊ ನನಗೆ ಆ ಟೈಮಲ್ಲಿ ಅನ್ಸೋಕ್ಕೆ ಸ್ಟಾರ್ಟ್ ಆಗಿದ್ದೇನೆಂದರೆ, ಓಕೆ, ಈ ಸಮಯದಲ್ಲಿ ಭೂಮಿಯ ಮೇಲೆ ಹನುಮಂತನ ಎನರ್ಜೀಸ್ ಅಪಾರವಾಗಿ ಸ್ಪ್ರೆಡ್ ಆಗಿದೆ. ಪ್ರತಿಯೊಬ್ಬ ಧ್ಯಾನಿನೂ ಕೂಡ ತನ್ನ ಆಧ್ಯಾತ್ಮಿಕ ಪಯಣದಲ್ಲಿ ಮುಂದೆ ಹೋಗಬೇಕಾದ್ರೆ ಈ ಎನರ್ಜೀಸ್ ತುಂಬ ಹೆಲ್ಪ್ ಮಾಡುತ್ತೇನೋ. ಏಕೆಂದರೆ ಒಂದೊಂದು ಸಮಯದಲ್ಲಿ ಒಂದೊಂದು ಎನರ್ಜೀಸ್ ಪೀಕ್ಸಲ್ಲಿರುತ್ತೆ. ಆವಾಗ ಕನೆಕ್ಷನ್ ಕ್ರಿಯೇಟ್ ಆಗೋದು ತುಂಬ ಈಸಿ ಆಗುತ್ತೆ. ಸೊ ನೀವು ಅನ್ಬೋದು, ಹೌದಾ ಮೇಡಮ್, ನಾನು ಪ್ರತಿ ಸ್ಯಾಟರ್ಡೆ ನಾನು ಟೆಂಪಲ್ಗೆ ಹೋಗ್ತೀನಿ, ಹನುಮಾನ್ ಟೆಂಪಲ್ಗೆ ಹೋಗ್ತೀನಿ, ನಾನು ದಿನ ಹನುಮಾನ್ ಚಾಲೀಸ್ ಓದ್ತೀನಿ, ಆದರೂ ಯಾಕೆ ನನಗೆ ಕನೆಕ್ಷನ್ ಕ್ರಿಯೇಟ್ ಆಗಿಲ್ಲ? ಅದು ಹೇಗೆ ನೀವು ಚಿಕ್ಕ ವಯಸ್ಸಲ್ಲಿ ಆ ಕನೆಕ್ಷನ್ ಕ್ರಿಯೇಟ್ ಆಯಿತು ಅಂತ ನೀವು ಹೇಳ್ತೀರಾ ಅಂತಂದರೆ,
ನೀವು ಗಮನಿಸಿ, ಚಿಕ್ಕ ವಯಸ್ಸಲ್ಲಿ ಆ ಕನೆಕ್ಷನ್ ಕ್ರಿಯೇಟ್ ಆಗೋದು ತುಂಬ ಈಸಿ ಇರುತ್ತೆ. ಏಕೆಂದರೆ ಯಾವ ಟೆನ್ಷನ್ಸ್ ಇರಲ್ಲ, ಯಾವ ಯೋಚನೆಗಳಿರಲ್ಲ, ಒಂದು ಪ್ಯೂರ್ ಬ್ಲಿಸ್ಸಲ್ಲಿ ನೀವು ಇರ್ತೀರ. ನೀವು ಆ ಟೈಮಲ್ಲಿ ಕೂಡ ಕನೆಕ್ಷನ್ ಕ್ರಿಯೇಟ್ ಮಾಡಬೇಕಾದ್ರೆ ಅಥವಾ ಹನುಮಾನ್ ಚಾಲೀಸ್ ಓದಬೇಕಾದ್ರೆ ನಿಮಗೆ ಯಾವುದೇ ಥರದ ಥಾಟ್ಸ್ ಬರಲ್ಲ, ಡಿಸ್ಟ್ರಾಕ್ಷನ್ಸ್ ಬರಲ್ಲ. ಸೊ ಧ್ಯಾನದಲ್ಲೂ ಅಷ್ಟೇ, ಯಾವ ಕನೆಕ್ಷನ್ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ರೂ ಅಷ್ಟೇ. ಆಗ ನೀವು ಪ್ರೆಸೆಂಟ್ ಮೂಮೆಂಟಲ್ಲಿದ್ದು ಸರೆಂಡರ್ ಆಗ್ತಿರೋ ಆಗ ಕನೆಕ್ಷನ್ ಅನ್ನೋದು ಅದ್ಭುತವಾಗಿ ಕ್ರಿಯೇಟ್ ಆಗುತ್ತೆ. ನೀವು ಬೇಕಾದ್ರೆ ಗಮನಿಸಿ, ನೀವು ಗುಡಿಗೆ ಹೋಗ್ಬೇಕಾದ್ರೆ ಪ್ರೆಸೆಂಟ್ ಮೂಮೆಂಟಲ್ಲಿದ್ದು ಹೋಗ್ತೀರಾ ಅಥವಾ ಏನೆಲ್ಲ ಯೋಚನೆ ಮಾಡ್ಕೊತ ಹೋಗ್ತೀರಾ. ಅಲ್ಲಿ ಹೋದ್ರೂ ಕೂಡ ಆ ಕಾನ್ಷಿಯಸ್ಗೆ, ಆ ಚೈತನ್ಯಕ್ಕೆ ನೀವು ಸರೆಂಡರ್ ಆಗದೆ ನಿಮ್ಮ ಕೋರಿಕೆಗಳ ಲಿಸ್ಟನ್ನೇ ನೀವು ಇಡ್ತಾ ಹೋಗ್ತೀರಲ್ವಾ. ಆಮೇಲೆ ಹನುಮಾನ್ ಚಾಲೀಸನೇ ನೀವು ಓದಬೇಕಾದ್ರೆ ಯಾವ ಡಿಸ್ಟ್ರಾಕ್ಷನ್ ಇಲ್ಲದೆ, ಯಾವ ಥಾಟ್ ಇಲ್ಲದೆ ನೀವು ಓದಿ ಮುಗ್ಸೋಕ್ಕಾಗ್ತಾ ಇದೆನಾ? ಇಲ್ಲಾಂದರೆ ಸಾಧ್ಯನೇ ಇಲ್ಲ. ಕನೆಕ್ಷನ್ ಕ್ರಿಯೇಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಧ್ಯಾನದಲ್ಲೂ ಅಷ್ಟೇ ಅಲ್ವಾ. ನೀವು ಯಾವಾಗ ಪ್ರೆಸೆಂಟ್ ಮೂಮೆಂಟಲ್ಲಿ ಇರ್ತೀರೋ, ಯಾವ ಆಲೋಚನೆಗಳಿಲ್ಲದೆ ಆಲೋಚನಾ ರಹಿತ ಸ್ಥಿತಿಯಲ್ಲಿರ್ತೀರೋ ಆವಾಗಲೇ ಆ ಹೈಯರ್ ಕಾನ್ಷಿಯಸ್ ಜೊತೆ, ಹೈಯರ್ ಡೈಮೆನ್ಷನ್ಸ್ ಜೊತೆ ಕನೆಕ್ಷನ್ ಅನ್ನೋದು ಕ್ರಿಯೇಟ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಟೈಮಲ್ಲಿ ಹನುಮಾನ್ ಎನರ್ಜೀಸ್ ಪ್ರತಿಯೊಬ್ಬರಿಗೂ ಅವೈಲೇಬಲ್ ಇರುತ್ತೆ. ಆ್ಯಂಡ್ ನೀವು ಕೇಳ್ಬೋದು, ಯಾಕೆ ಈ ಹನುಮಾನ್ ಎನರ್ಜೀಸ್ ಅಷ್ಟು ಬೇಗ ಕನೆಕ್ಟ್ ಆಗುತ್ತೆ? ಎಲ್ಲರಿಗೂ ಗೊತ್ತು, ಆಂಜನೇಯ ಸ್ವಾಮಿ ಆಗಿರ್ಬೋದು, ಮಹಾವತಾರ್ ಬಾಬಾಜಿ ಆಗಿರ್ಬೋದು, ಇವರೆಲ್ಲ ಚಿರಂಜೀವಿಗಳಲ್ವ. ಅವರು ಇವತ್ತಿಗೂ ಸಹ ಫಿಸಿಕಲ್ ಬಾಡಿಯಲ್ಲಿ ಇನ್ನೂ ಈ ಭೂಮಿ ಮೇಲಿದ್ದಾರೆ. ಅಂದರೆ ಭೂಮಿಗೆ ಅತಿ ಹತ್ತಿರವಾಗಿ ಭೂಮಿಯಲ್ಲೇ ಸಿಗುವಂಥ ಅದ್ಭುತವಾದ ಹೈಯೆಸ್ಟ್ ಎನರ್ಜಿ ಅಂದರೆ ಈ ಹನುಮಾನ್ ಎನರ್ಜೀಸ್. ಸೊ ಅದಕ್ಕೆ ಪ್ರತಿಯೊಬ್ಬರಿಗೂ ಆ ಕನೆಕ್ಷನ್ ಅನ್ನೋದು, ಆ ಹನುಮಾನ್ ಎನರ್ಜಿ ಸಪೋರ್ಟ್ ಅನ್ನೋದು ಇಮ್ಮಿಡಿಯೇಟಾಗಿ ಕ್ರಿಯೇಟ್ ಆಗುತ್ತೆ. ಸೊ ನಾನು ಹೇಳಿದಾಗೆ ಕೆಲವು ತಿಂಗಳುಗಳ ಹಿಂದೆ ಹಲವಾರು ವೀಡಿಯೋಸ್ಗಳು ಬರ್ತಾ ಹೋಗ್ತಾ ಇದ್ವು. ಆ ಕನೆಕ್ಷನ್ ಕ್ರಿಯೇಟ್ ಆಗೋಕ್ಕೆ 1 ಸೆಕೆಂಡ್ ಸಾಕು. ನಾವು ಸರೆಂಡರ್ನೆಸ್ಸಿಂದ ಇರಬೇಕು ಆ್ಯಂಡ್ ಕಂಪ್ಲೀಟ್ ನಮ್ಮನ್ನು ನಾವು ಅರ್ಪಿಸ್ಕೊಂಡಾಗ ಆ ಎನರ್ಜಿ ಜೊತೆ ಈಸಿಯಾಗಿ ಕನೆಕ್ಷನ್ ಅನ್ನೋ 2 ವೇ ಕನೆಕ್ಷನ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಸೊ ನನಗೂ ಕೂಡ ಈ ಕನೆಕ್ಷನನ್ನು ಸ್ಟ್ರಾಂಗ್ ಮಾಡಿದ್ದು ಒಂದು ವಿಡಿಯೋ. ಮೇ ಬಿ ಅದು ವಿಡಿಯೋ ನೀವೆಲ್ಲರೂ ಕೇಳಿರ್ಬೋದು ಆ ಕಥೆಯನ್ನು. ಬಟ್ ಆ ಕತೆ ಒಂದು ಡೀಪಲ್ಲಿ ನನಗೇನೋ ಒಂದು ಪ್ರೇರಣೆ ಬಂತು. ಇವತ್ತಿಗೂ ಸಹ ಆ ಕಥೆಯನ್ನು ನಾನು ಯಾರಾದರೂ ಹೇಳಿದಾಗ, ಆ ವಿಡಿಯೋಸಲ್ಲಿ ಕೇಳಿದಾಗ, ಅಥವಾ ನಾನೇ ಯಾರಿಗಾದರೂ ಆ ಕಥೆಯನ್ನು ಹೇಳಬೇಕಾದ್ರೆ ಗೊತ್ತಿಲ್ಲ, ಆದರೆ ನಾನು ತುಂಬ ಎಮೋಷ್ನಲ್ ಆಗಿಬಿಡ್ತೀನಿ. ಎಷ್ಟೋ ಬಾರಿ ನನ್ನ ಮಕ್ಕಳಿಗೆ ಎಲ್ರಿಗೂ ಈ ಕತೆ ಹೇಳಿದರೂ ಕೂಡ ಪ್ರತಿ ಸಲ ಆ ಸ್ಟೋರಿಯನ್ನು ಹೇಳಬೇಕಾದ್ರೆ ಗೂಸ್ ಬಂಪ್ಸ್ ಬರುತ್ತೆ. ಫುಲ್ ಎಮೋಷ್ನಲ್ ಆಗಿ ನನಗೆ ಒಂಥರ ಕಣ್ಣಲ್ಲಿ ನೀರು ಬಂದಂಗೆ ಕೂಡ ಆಗುತ್ತೆ. ಆ ಸ್ಟೋರಿಯನ್ನು ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೀನಿ. ನನಗೆ ತುಂಬ ಇಷ್ಟ, ಯಾಕೋ ಗೊತ್ತಿಲ್ಲ. ಸೊ ಈ ಕತೆ ಏನು ಅಂದರೆ, ತುಳಸಿದಾಸರು ಆಂಜನೇಯ ಸ್ವಾಮಿಯನ್ನು ಹೇಗೆ ಮೀಟ್ ಆದರು ಅಂತ. ಇದಕ್ಕೆ ಮುಂಚೆ ಯಾಕೆ ನಾವು ಹನುಮಂತನಿಗೆ ಬರೇ ನಾವು ಆಂಜನೇಯ ಸ್ವಾಮಿ ಅಂತ ಕರಿತೀವಿ? ಪರ್ಟಿಕ್ಯುಲರ್ಲಿ ನಮ್ಮ ಸೌತ್ ಕಡೆ ಹನುಮಾನ್ಜಿಗೆ ನಾವು ಆಂಜನೇಯ ಸ್ವಾಮಿ ಅಂತ ಕರಿತೀವಲ್ವ. ಯಾಕೆ ಅಂತಂದರೆ, ಅಂಜನಾದೇವಿಯವರ ಮಗ, ಅಂಜನಿ ಪುತ್ರ ಹನುಮಾನ್ಗೆ ನಾವು ಆಂಜನೇಯ ಅಂತ ಕರಿತೀವಿ. ಇವಾಗ ನಮಗೇನು ಕೂಡ ಯಾರಾದರೂ ನಮ್ಮ ತಾಯಿ ತಂದೆ ಹೆಸರಿಟ್ಟು ನಮಗೆ ಕರೆದಾಗ, ನಮ್ಮನ್ನು ಗುರುತಿಸಿದಾಗ ನಮಗೆ ಎಷ್ಟು ಖುಷಿ ಆಗುತ್ತಲ್ವ. ಅದೇ ರೀತಿಯಾಗಿ ಹನುಮಂತನಿಗೂ ಕೂಡ ಆಂಜನೇಯ ಸ್ವಾಮಿ ಅಂತ ಕರೆಯೋದು ಕೂಡ ತುಂಬ ಇಷ್ಟ ಅಂತೆ. ಸೊ ಹೇಗೆ ಈ ತುಳಸಿದಾಸರು ಆಂಜನೇಯ ಸ್ವಾಮಿಯನ್ನು ಮೀಟ್ ಆದರು ಅಂತ ನಮಗೆಲ್ಲರಿಗೂ ಗೊತ್ತು. ಹನುಮಾನ್ ಚಾಲೀಸ ಬರೆದವರೇ ಈ ತುಳಸಿದಾಸರಲ್ವ. ಸೊ ಅವರ ಮೀಟ್ ಆಗಿದ್ದ ಆ ಸಂಗತಿ ಎಷ್ಟು ಚೆನ್ನಾಗಿದೆ. ಒಂದ್ಸಲಿ ತುಳಸಿದಾಸರು ಕಾಶಿಗೆ ಹೋಗ್ತಾರಂತೆ. ಕಾಶಿಯಲ್ಲಿ ನಡ್ಕೊತ ಹೋಗ್ತಾ ಇರಬೇಕಾದ್ರೆ ಒಂದು ಗಿಡದ ಕೆಳಗಡೆ ಮೂತ್ರ ವಿಸರ್ಜನೆ ಮಾಡ್ತಾರಂತೆ. ಇಮ್ಮಿಡಿಯೇಟಾಗಿ ಅಲ್ಲಿ ಒಂದು ಭೂತ ಭಮ್ ಅಂತ ಬಂದು ಪ್ರತ್ಯಕ್ಷ ಆಗಿಬಿಡುತ್ತಂತೆ. ಅದು ಹೇಳುತ್ತಂತೆ, ಅಯ್ಯೋ ಬ್ರಾಹ್ಮಣ, ಎಷ್ಟೋ ಯುಗಗಳಿಂದ ಬಾಯಾರಿಕೆಯಿಂದ ಇಲ್ಲೇ ನಾನು ಬಿದ್ದು ಒದ್ದಾಡ್ತಾ ಇದ್ದೆ, ನನ್ನ ದಾಹವನ್ನು ತೀರಿಸ್ದೋನು ನೀನು, ನಿನಗೇನು ವರ ಬೇಕು ಕೇಳು ಅಂತ ತುಳಸಿದಾಸರಿಗೆ ಹೇಳ್ತಿದ್ದಂತೆ ಆ ಭೂತ. ತುಳಸಿದಾಸರು ನಗ್ತಾರಂತೆ, ಅಯ್ಯೋ ಭೂತ, ನಿನ್ನ ಹತ್ರ ನಾನೇನು ವರ ಕೇಳೋದು ಬೇಡ ಅಂತಂದು ಹೋಗ್ತಾ ಇರ್ಬೇಕಾದ್ರೆ ಬಿಡೋದೇ ಇಲ್ಲಂತೆ ಆ ಭೂತ. ಇಲ್ಲ, ನೀವು ನನಗೆ ವರ ಕೇಳಲೇಬೇಕು, ನಾನು ನಿಮಗೆ ವರ ಕೊಟ್ಟೇ ಕೊಡ್ತೀನಿ ಅಂದಾಗ, ಸರಿ ಬಿಡು ಅಂತ ಅಂದು, ನನಗೆ ಶ್ರೀರಾಮಚಂದ್ರನ ದರ್ಶನ ಮಾಡಬೇಕು ಅಂತ ತುಂಬ ಆಸೆ ಆಗ್ತಾ ಇದೆ, ನನಗೆ ಅವರ ದರ್ಶನವನ್ನು ಮಾಡಿಸ್ತೀಯಾ ಅಂತ ತುಳಸಿದಾಸರು ಕೇಳ್ತಾರಂತೆ. ಆಗ ಆ ಭೂತ ಹೇಳುತ್ತಂತೆ, ನೀನು ಶ್ರೀರಾಮನನ್ನು ಭೇಟಿ ಆಗಬೇಕು ಅಂತಂದರೆ, ದರ್ಶನ ಮಾಡಬೇಕು ಅಂತಂದರೆ ಫಸ್ಟ್ ಅವರ ಪಿಯನ್ನು ಮೀಟ್ ಆಗಬೇಕು ಅಂತ ಅನ್ನತ್ತಂತೆ. ಅವಾಗ ಇಮ್ಮಿಡಿಯೇಟಾಗಿ ತುಳಸಿದಾಸರು, ಯಾರು? ಹನುಮಂತನನ್ನು ಅಂದ ತಕ್ಷಣ ಆ ಭೂತ ಮಾಯ ಆಗಿ ಓಡೋಗ್ಬಿಡುತ್ತಂತೆ. ಅರೆ ತುಳಸಿದಾಸರು ಅನ್ಕೊತಾರಂತೆ, ಅಯ್ಯೋ ಏನು ನನ್ನ ಲಕ್ಕು,
ಯಾವುದೋ ಒಂದು ಭೂತ ಬಂದು ವರ ಕೇಳಿದ್ರು ಕೂಡ ನನಗೆ ಗಿಟ್ಟಿಸ್ಕೊಳಕ್ಕಾಗಲಿಲ್ಲಲ್ಲ, ಈ ಭೂತ ನಾನು ಬಿಡಬಾರ್ದು, ಏನೋ ಇದೆ ಅಂದ ತಕ್ಷಣ ಏನೋ ಇದೆ ಅಂತ ಆ ಭೂತದಿಂದ ಓಡಿ ಹೆಂಗೋ ಒಂದು ಮಾಡಿ ಆ ಭೂತನ ಹಿಡ್ಕೊತಾರಂತೆ. ಹಿಡ್ಕೊಂಡು ಆ ಭೂತ ಹೇಳುತ್ತಂತೆ, ಸರಿ ಸರಿ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ, ಆದರೆ ನೀನು ಅವರ ಹೆಸರನ್ನು ತಗೋಬಾರ್ದು ಅಂತ ಹೇಳುತ್ತಂತೆ. ಯಾಕೆ ಅಂತಂದರೆ, ಭೂತ್ ಪಿಶಾಚ್ ನಿಕಟ್ ನಹಿ ಆವೈ, ಮಹಾವೀರ್ ಜಬ್ ನಾಮ ಸುನಾವೈ ಅಂತ ನಾವೆಲ್ಲ ಕೇಳಿದ್ದೀವಲ್ವ. ಹನುಮಂತನ ಹೆಸರು ಕೇಳಿದ್ರೆ ಸಾಕು ಈ ಭೂತ ಪಿಶಾಚಿಗಳೆಲ್ಲ ಓಡೋಗ್ತಿದ್ವಂತೆ. ಸರಿ ಸರಿ ನಾನು ಹೆಸರು ತೊಗೊಳಲ್ಲ, ಅವರೆಲ್ಲಿ ಸಿಗ್ತಾರೆ ಹೇಳು, ನಾನು ಅವರನ್ನು ಭೇಟಿ ಆಗಬೇಕು ಅಂತ ಕೇಳ್ತಾನಂತೆ ತುಳಸಿದಾಸ್. ಸರಿ ಇಲ್ಲೇ ಹೋಗು, ಪ್ರತಿದಿನ 3 ಗಂಟೆಗೆ ರಾಮನ ಹರಿಕತೆ ಇರುತ್ತೆ, ನೀನು ಅಲ್ಲಿಗೆ ಹೋಗು, ಅಲ್ಲಿ ಎಲ್ಲರಿಗಿಂತ ಯಾರು ಮೊದಲಿಗೆ ಬರ್ತಾರೋ ಹಾಗೆ ಎಲ್ಲರಿಗಿಂತ ಕೊನೆಯಲ್ಲಿ ಯಾರು ಹೋಗ್ತಾರೆ ಅವರೇ ನಿನಗೆ ಬೇಕಾದವರು ಅಂತ ಹೇಳಿ ಮಾಯ ಆಗ್ಬಿಡುತ್ತಂತೆ. 3 ಗಂಟೆಗೆ ಹರಿಕತೆ ಇದ್ದರೆ 12 ಗಂಟೆಗೆ ಹೋಗಿ ಕೂಡ್ತಾರಂತೆ. ಅಲ್ಲಿ ಸ್ಟೇಜೆಲ್ಲ ಹಾಕಿರ್ತಾರಂತೆ, ಅದ್ರ ಮುಂದೆ ಹೋಗಿ ತುಳಸಿದಾಸರು ಕೂತ್ಕೊಂಡು, ಹಬ್ಬ ಯಾರೂ ಬಂದಿಲ್ಲ ಬಿಡು, ನಾನೇ ಫಸ್ಟ್ ಇರ್ಬೋದು, ಹನುಮಂತ ಬಂದರೆ ನಾನು ಹಿಡ್ಕೊಂಬಿಡ್ಬೋದು ಗಟ್ಟಿಯಾಗಿ, ನನಗೆ ಸಿಕ್ಬಿಡ್ತಾರೆ ಅಂತ ಅಂದ್ಕೊಂಡು ಆ ಕಡೆ ನೋಡ್ತಾನಂತೆ. ದೂರದಲ್ಲಿ ಒಬ್ಬ ಅಂಟು ರೋಗ ಬಂದಿರೋ, ಕುಷ್ಠರೋಗ ಬಂದಿರೋ ಒಬ್ಬ ಮುದುಕ, ಹಣ್ಣು ಮುದುಕ ಕುಂತಿರ್ತಾನಂತೆ. ಇವ್ರು ನೋಡ್ತಾರಂತೆ, ಅರೆ ಇವ್ರ್ಯಾ ನಮ್ಮ ಹನುಮಂತನಾಗಿರಬೇಕು, ಅಲ್ಲ ಬಿಡು ನೋಡೋಣ ಅಂತ ಸುಮ್ಮನಾಗ್ತಾರಂತೆ. ಇನ್ನು ಹರಿಕತೆ ಸ್ಟಾರ್ಟ್ ಆಗುತ್ತಂತೆ. ಬರ್ತಾ ಬರ್ತಾ ರಾಮನ ಕತೆಯನ್ನು ಗುಣಗಾನ ಮಾಡ್ತಾ ಮಾಡ್ತಾ ಇಲ್ಲಿ ತುಳಸಿದಾಸರು ಅಳ್ತಾ ಇರ್ತಾರಂತೆ. ಅಲ್ಲಿ ಆ ಕುಷ್ಠರೋಗಿ ಬಂದು ಕೂತ್ಕೊಂಡಿರೋ ಆ ಭಿಕ್ಷುಕ ಕೂಡ ಅಳ್ತಾ ಇರ್ತಾನಂತೆ. ಇಬ್ಬರು ಮಕ ನೋಡ್ಕೊತಾರಂತೆ. ಇನ್ನು ಹರಿಕತೆ ಎಲ್ಲ ಮುಗಿಯುತ್ತಂತೆ, ಎಲ್ಲರೂ ಹೋಗ್ತಾರಂತೆ, ಈ ತುಳಸಿದಾಸರು ಮತ್ತು ಆ ಮುದುಕ ಬಿಟ್ಟು. ಇನ್ನು ಈ ತುಳಸಿದಾಸರು ಆ ಮುದುಕನ ಹತ್ರ ಹೋಗ್ತಾರಂತೆ. ಹತ್ರ ಹೋಗಿ ಕೇಳ್ತಾರಂತೆ, ಅರೆ ಇನ್ನೇನು ಇಲ್ಲಿ ಮಾಡ್ತಾ ಇದೆಯಾ, ಎಲ್ಲ ಹರಿಕತೆ ಮುಗಿತಲ್ಲ, ನೀನು ಹೋಗು ಅಂದರೆ, ಅರೆ ನನಗೆ ಹೋಗು ಅಂತ ಬೈತೀಯಾ, ನೀನೇ ಹೋಗು ಅಂತ ಬೈತಾನಂತೆ. ಹೀಗೆ ವಾದ ಮಾಡ್ತಾ ಆ ಕುಷ್ಠರೋಗಿ ಹೇಳ್ತಾನಂತೆ, ನೀನಿನ್ನು ಹತ್ತಿರ ನನಗೆ ಬಂದರೆ ನನ್ನ ರೋಗವನ್ನು ನಿನಗೆ ಅಂಟಿಸ್ಬಿಡ್ತೀನಿ ಅಂತಂದರೆ, ಇಮ್ಮಿಡಿಯೇಟಾಗಿ ತುಳಸಿದಾಸ್ ಅವರು ಆ ಮುದುಕನ ಕಾಲು ಹಿಡ್ಕೊಂಡ್ಬಿಡ್ತಾರಂತೆ. ಅವ್ರಿಗೆ ಗೊತ್ತಾಗ್ಬಿಡುತ್ತಂತೆ ಇವರೇ ಹನುಮಂತ ಅಂತ. ದೇವ, ನಿನ್ನ ಈ ಭಕ್ತಿಯ ರೋಗವನ್ನು ನನಗೆ ಅಂಟಿಸು, ನನಗೆ ಪ್ರಸಾದಿಸು, ನಿನ್ನ ನಿಜ ರೂಪವನ್ನು ನೀನು ತೋರಿಸು ಅಂದ ತಕ್ಷಣ ಹನುಮಂತ ತನ್ನ ನಿಜ ಸ್ವರೂಪದಲ್ಲಿ ಬೃಹತ್ ಆಕಾರದಲ್ಲಿ ದರ್ಶನ ಕೊಡ್ತಾರಂತೆ ತುಳಸಿದಾಸರಿಗೆ. ಇನ್ನು ಅವತ್ತಿನಿಂದ ಆಂಜನೇಯ ಸ್ವಾಮಿ ಎಲ್ಲೂ ಆ ಫಿಸಿಕಲ್ ಆಗಿ ಯಾರಿಗೂ ಕಾಣಿಸ್ಕೊಳ್ಳಿಲ್ಲ ಅಂತ ಹೇಳ್ತಾರೆ. ಆಸ್ಟ್ರಲ್ ಆಗಿ ಅವರು ಪ್ರತಿ ಸಲನೂ ಕೂಡ ರಾಮನ ನೀವು ಜಪ ಮಾಡಿದಾಗ, ರಾಮನ ನೆನೆಸ್ಕೊಂಡಾಗ ಆಂಜನೇಯ ಸ್ವಾಮಿಯ ಪ್ರೆಸೆನ್ಸ್ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ತುಳಸಿದಾಸರು ಅರ್ಪಣೆ ಮಾಡಿಕೊಂಡು ಆಂಜನೇಯ ಸ್ವಾಮಿಯನ್ನೇ ತನ್ನ ಗುರುಗಳಂತ ಅಂದ್ಕೊಂಡು ತನ್ನ ಗುಣಗಾನವನ್ನು ಹನುಮಾನ್ ಚಾಲೀಸಲ್ಲಿ ನಮಗೆಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರಲ್ವ. ಸೊ ಈ ಸ್ಟೋರಿ ಏನೋ ಆ ಕನೆಕ್ಷನನ್ನು ನನಗೆ ಕ್ರಿಯೇಟ್ ಮಾಡಿತು. ಅವತ್ತಿನಿಂದನೂ ಕೂಡ ಏನೋ ಒಂಥರ ಧೈರ್ಯ, ಯಾರು ನನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ಯಾರು ನನ್ನ ಜೊತೆ ಇದ್ದಾರೆ ಅನ್ನೋ ಆ ಫೀಲಿಂಗ್ ನನಗೆ ಸ್ಟ್ರಾಂಗ್ ಆಗ್ತಾ ಹೋಯಿತು. ಆ್ಯಂಡ್ ಇನ್ನೊಂದು ಕತೆ ಹೇಳ್ತಾರೆ. ಒಂದು ಸಾರಿ ಏನಾಗುತ್ತಂತೆ, ಲಂಕೆಗೆ ಸಮುದ್ರವನ್ನು ದಾಟಬೇಕು, ಹಾರಬೇಕು. ಓಕೆ, ಸೀತಾಮಾತೆಯನ್ನು ಅಲ್ಲಿದ್ದಾರೋ ಇಲ್ಲ ಅಂತ ನೋಡ್ಕೊಂಬರೋಕ್ಕೆ, ಭೇಟಿ ಆಗೋಕ್ಕೆ. ಆಗ ಎಲ್ಲ ಕಪಿ ಸೈನ್ಯನೂ ಕೂಡ ನಾನು ಅಷ್ಟು ದೂರ ಎಗರ್ತೀನಿ, ಇಷ್ಟು ದೂರ ಎಗರ್ತೀನಿ ಅಂತ ಅಂದ್ಕೊಂಡ್ರೂ ಕೂಡ ಅವ್ರಿಗೆ ಜಾಸ್ತಿ ದೂರ ಹಾರಕ್ಕೆ ಆಗಲಿಲ್ಲ. ಆದರೆ ಹನುಮಂತನಿಗೆ ಆ ಶಕ್ತಿ ಇತ್ತು. ಹನುಮಂತನ ಬಲ ನಮ್ಮೆಲ್ಲರಿಗೂ ತಿಳಿದಿದೆ ಅಲ್ವಾ, ಆದ್ರೂ ಕೂಡ ಸೈಲೆಂಟಾಗಿ ಕುಂತಿದ್ರಂತೆ. ಆಗ ಜಾಂಬವಂತನೋ ಬರ್ತಾರೆ, ಅವ್ರು ಬಂದು ಹೇಳ್ತಾರಂತೆ, ಹನುಮ ನಿನ್ನ ಹತ್ರ ಅದ್ಭುತವಾದ ಶಕ್ತಿ ಇದೆ, ನೀನು ಮಾಡ್ತೀಯ, ನೀನು ಅದ್ಭುತವಾಗಿ ಹಾರ್ತೀಯ ಅನ್ನೋ ನಂಬಿಕೆ ನನಗಿದೆ, ನೀನು ಹೋಗಿ ರಾಮ ಕೊಟ್ಟಿರೋ ಕೆಲಸವನ್ನು ನೀನು ಮುಗಿಸ್ಕೊಂಬರ್ಬೇಕು, ನಿನ್ನಲ್ಲಿ ಆ ಶಕ್ತಿ ಇದೆ ಅಂತ ಅವರಲ್ಲಿ ಹನುಮಾನಲ್ಲಿ ಪ್ರೇರಣೆ ತುಂಬಿ ಹನುಮಾನಿಗೆ ಪ್ರೋತ್ಸಾಹ ನೀಡ್ತಾರಂತೆ. ಸೊ ನಮ್ಮ ಲೈಫಲ್ಲೂ ಕೂಡ ಇದೇ ಪರಿಸ್ಥಿತಿ ಇರುತ್ತೆ. ನಾವೆಲ್ಲರೂ ಹೈಯರ್ ಬೀಯಿಂಗ್ಸ್ ಅಂದರೆ ನಕ್ಷತ್ರ ಲೋಕವಾಸಿಗಳು ಅಂತ ನಮಗೆಲ್ಲ ಗೊತ್ತಲ್ವ. ನಮ್ಮಲ್ಲೇ ಅಪಾರವಾದ ಶಕ್ತಿಗಳು ಎಷ್ಟೋ ಅಡಗಿರುತ್ತೆ, ಆದರೆ ಎಷ್ಟೋ ಸಾರಿ ನಮ್ಮನ್ನು ನಾವು ನಂಬೋದಿಲ್ಲ, ನಮ್ಮಲ್ಲಿರೋ ಆ ಶಕ್ತಿಗಳ ಅರಿವೇ ನಮಗಿರೋದಿಲ್ಲ. ಆಗ ನಮಗೂ ಕೂಡ ನಮ್ಮ ಒಬ್ಬರು ಪೂರ್ವಜರು ಬಂದು, ನಮ್ಮ ಆ್ಯನ್ಸಿಸ್ಟರ್ ಬಂದು, ನಿನ್ನಲ್ಲಿ ಆ ಶಕ್ತಿ ಇದೆ, ನೀನು ಮುಂದೆ ಹೋಗೋಕ್ಕೆ ಸಾಧ್ಯ ಇದೆ, ನೀನು ಈ ಕೆಲಸ ಕಾರ್ಯ ಮಾಡಬಹುದು ಅಂತ ಹುರಿದುಂಬಿಸಿದಾಗ ಗೊತ್ತಿಲ್ಲಾರ್ದೇ ನಾವು
ಆನ್ ಆಗಿಬಿಡ್ತೀವಿ. ಸೊ ಹನುಮನಕ್ಕಿಂತ ಇನ್ನೂ ಬೇರೆ ಆ್ಯನ್ಸಿಸ್ಟರ್ ಬೇಕಾ ನಮಗೆ ಅಲ್ವಾ? ಜೀವಂತವಾಗಿರೋ ನಮ್ಮ ಪೂರ್ವಜ ಹನುಮಂತನಕ್ಕಿಂತ ಇನ್ನೂ ಯಾರಿದ್ದಾರೆ ಅಲ್ವಾ? ಸೊ ಈಗಿರೋ ಹನುಮಾನ್ ಎನರ್ಜೀಸ್ ಜೊತೆ ನಾವು ಕನೆಕ್ಟ್ ಆದರೆ ನಮಗೆ ಬೇಕಾದ ಆ ಪುಷ್, ಆ ಹೋಪ್ ಎಲ್ಲವೂ ನಮಗೆ ಸಿಗ್ತಾ ಹೋಗುತ್ತೆ. ಇನ್ನು ಪ್ರೇಮ್ನಾಥ್ ಸರ್ ಹೇಳ್ತಾ ಇರ್ತಾರೆ, ರಾಮ ಅಂದರೆ ಯಾರು? ಆತ್ಮ ರಾಮ ಅಲ್ವಾ? ಈ ಆತ್ಮ ರಾಮನನ್ನು ನೀನು ಭೇಟಿ ಆಗಬೇಕಂದ್ರೆ ಏನು ಮಾಡಬೇಕು? ವಾಯುಪುತ್ರನಾಗಬೇಕು. ಅಂದರೆ ನಿನ್ನ ಉಸಿರಾಟವನ್ನು ನೀನು ಗಮನಿಸ್ತಾ ಹೋದರೆ ನಿನಗೆ ಗೊತ್ತಿಲ್ಲಾರ್ದಂಗೆ ನಿನ್ನ ರಾಮನನ್ನು ನೀನು ಭೇಟಿ ಆಗ್ತೀಯಾ ಅಂತ. ಎಷ್ಟು ಅದ್ಭುತವಾಗಿದೆ ಅಲ್ವಾ? ನಮ್ಮ ಒಳಗಡೆ ಇರೋ ಆ ರಾಮನೇ ನಮ್ಮ ಗುರು. ಇದಕ್ಕೆ ಯಾರ ಸಹಾಯ ಬೇಕು? ಹನುಮಂತನ ಸಹಾಯ ಬೇಕು. ಸೊ ಇದೆಲ್ಲ ನಡೀತಿರ್ಬೇಕಾದ್ರೆ ಒಂದು ದಿವಸ ಧ್ಯಾನ ಕೂತಿದ್ದೀನಿ. ದ ಮೋಸ್ಟ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಸೋ ಫಾರ್ ನನಗೆ. ಅದು ಬರೀ ವಿಷನ್ ಅಂತ ನಾನು ಹೇಳೋದಿಲ್ಲ, ಅಲ್ಲಿ ನಾನು ಜೀವಿಸಿದೆ. ನಾನು ಆ್ಯಕ್ಚುಲ್ ಆಗಿ ಆ ದಿನ ನೆನಪಿದೆ ನನಗೆ. ಧ್ಯಾನಕ್ಕೆ ಕೂತ್ಕೊಂಡಿದ್ದೀನಿ. ನನ್ನ ಜೊತೆ ಇನ್ನೂ ಸ್ವಲ್ಪ ಜನ ಇದ್ದಾರೆ. ಸರ್ಕಲಲ್ಲಿ ಕೂತ್ಕೊಂಡು ನಾವು ಧ್ಯಾನ ಮಾಡ್ತಾಯಿದ್ದೀವಿ. ಒಂದು ಓಪನ್ ಸ್ಪೇಸಲ್ಲಿ ಕೂತ್ಕೊಂಡಿದ್ದೀವಿ. ಆ್ಯಂಡ್ ಅವಾಗಿನ್ನೂ ಬೆಳಗಾಗಿದೆ ಅನಿಸುತ್ತೆ, ಫುಲ್ ಲೈಟ್. ಆದರೆ ಆ ಬಿಸಿಲು ಚುರುಗುಡ್ತಾ ಇಲ್ಲ. ಎಲ್ಲಿ ನೋಡಿದ್ರೂ ಒಂದು ಡಿವೈನ್ ಲೈಟ್. ಧ್ಯಾನ ಮಾಡ್ತಾಯಿದ್ದೀನಿ. ನನಗೆ ಫೀಲ್ ಆಗ್ತಾಯಿದೆ ನನ್ನ ಪಕ್ಕ ಯಾವುದೋ ಒಂದು ಹ್ಯೂಜ್ ಎನರ್ಜಿ ಬರ್ತಾ ಇದೆ. ಇವಾಗ ನಾವು ಯಾರಾದರೂ ನಮ್ಮ ಮನೆಯಲ್ಲಿ ದೊಡ್ಡೋರಿದ್ದಾಗ ಆ ಫೀಲಿಂಗ್ ಬೇರೆ ಇರುತ್ತಲ್ವ, ಅದೇ ರೀತಿಯಾಗಿ ಅವತ್ತು ಧ್ಯಾನ ಮಾಡ್ತಾಯಿದ್ದೀನಿ. ಯಾರೋ ಒಂದು ಹ್ಯೂಜ್ ಎನರ್ಜಿ ನನ್ನ ಹತ್ರ ಬರ್ತಾ ಇದೆ, ನನ್ನ ಪಕ್ಕ ಬಂದು ಕುಂತಿದೆ ಅಂತ ನನಗೆ ಮಾತ್ರ ಗೊತ್ತಾಗ್ತಾ ಇದೆ. ನನಗೆ ನೋಡೋಕ್ಕೆ ಭಯ ಆಗ್ತಾಯಿದೆ. ಆ ನೋಡೋ ಧೈರ್ಯ ನನಗೆ ಸಾಲ್ತಾ ಇಲ್ಲ. ಆದ್ರೂ ಕೂಡ ಸ್ವಲ್ಪ ಹೊತ್ತು ಹಂಗೆ ಧ್ಯಾನ ಮಾಡ್ತಾ ಆಮೇಲೆ ನಾನು ತಿರುಗಿ ನೋಡ್ತೀನಿ. ನನ್ನ ಪಕ್ಕ ಒಂದು ಪರ್ವತದಷ್ಟು ಆಕಾರದ ಒಂದು ಎನರ್ಜಿ ನನ್ನ ಪಕ್ಕ ಕುಂತಿದೆ. ಆದರೆ ಅದು ಯಾರು ಅಂತ ನಾನು ಐಡೆಂಟಿಫೈ ಮಾಡೋಕ್ಕಾಗ್ತಾ ಇದೆ. ಆ್ಯಂಡ್ ಆ ಎನರ್ಜಿ ಮುಂದೆ, ಆ ಕಾನ್ಷಿಯಸ್ ಮುಂದೆ ನಾನು ಒಂದು ಸಣ್ಣ ಇರುವೆಕ್ಕಿಂತ ಚಿಕ್ಕದಾಗಿ ಕಾಣ್ತಾ ಇದ್ದೀನಿ. ರೂಪ ನನಗೆ ಯಾಕೆ ಐಡೆಂಟಿಫೈ ಮಾಡೋಕ್ಕಾಯಿತು ಅಂತಂದರೆ, ಚಿಕ್ಕ ವಯಸ್ಸಿಂದನೂ ಕೂಡ ನಮಗೆ ಈ ದೇವ್ರಂದರೆ ಈ ಥರ ಇರ್ತಾರೆ ಅಂತ ನಾವು ಒಂದು ಮೈಂಡಲ್ಲಿ ಕುತ್ಕೊಂಡಿರ್ತೀವಲ್ವ, ಅದು ನನಗೆ ತಿಳಿಬೇಕಂತನೂ ಗೊತ್ತಿಲ್ಲ. ಆ ಹನುಮಾನ್ ಅದೇ ಆಕಾರದಲ್ಲಿ ಪರ್ವತದೆತ್ತರದಷ್ಟಿದ್ದು ನನ್ನ ಪಕ್ಕದಲ್ಲಿ ಕುತ್ಕೊಂಡಿದ್ದಾರೆ. ಆ್ಯಂಡ್ ಅದನ್ನು ಕೂಡ ಯಾವ ಥರ ಇದ್ದರು ಅಂದರೆ, ಆಕಾರದಲ್ಲಿ ಆ ಎನರ್ಜಿ ನನ್ನ ಪಕ್ಕ ಕುತ್ಕೊಂಡು, ಮೈ ತುಂಬ ಬಿಳೆ ಕೂದಲು, ಒಂದು ಪ್ರಶಾಂತ ಸ್ಥಿತಿಯಲ್ಲಿ, ಧ್ಯಾನದ ಸ್ಥಿತಿಯಲ್ಲಿ ಕುತ್ಕೊಂಡಿದ್ದಾರೆ. ಆ್ಯಂಡ್ ಅಲ್ಲಿ ಬೀಸ್ತಾ ಇರೋ ತಣ್ಣನೆಯ ಗಾಳಿಗೆ ಅವರ ಮೈ ಮೇಲಿರೋ ಆ ಕೂದಲನ್ನು ಕೂಡ ಎಷ್ಟೋ ಆನಂದವಾಗಿ ಹಾರಾಡ್ತಾ ಇದ್ದದನ್ನು ನಾನು ಗಮನಿಸಿದೆ. ಹತ್ತಿರದಿಂದ ನಾನು ಗಮನಿಸಿದೆ. ಆ್ಯಂಡ್ ಆ ಕ್ಷಣ, ಆ ಮೂಮೆಂಟ್ ಇದೆ ಅಲ್ಲ, ನನಗೆ ವರ್ಡ್ಸಿಂದ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಒಳಗಡೆಯಿಂದ ಏನೋ ಒಂಥರ ಹ್ಯಾಪಿನೆಸ್ಸು, ಏನೋ ಗೊತ್ತಿಲ್ಲ, ಫುಲ್ಲು ನಾನು ಅಳೋಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಎನರ್ಜಿಗೆ, ಆ ಪ್ರೆಸೆನ್ಸ್ಗೆ ನನಗೆ ತಡೆಯೋಕ್ಕಾಗ್ತಿಲ್ಲ. ಪ್ರೀತಿನೋ ಗೊತ್ತಿಲ್ಲ. ನಾನು ಎಷ್ಟೊತ್ತು ಹನುಮಾನ್ ಮುಂದೆನೇ ಕೂತ್ಕೊಂಡು ಧ್ಯಾನ ಮಾಡಿದೆ. ಆ್ಯಂಡ್ ಅವ್ರ ಸುತ್ತನೂ ಕೂಡ ಆ ವೈಬ್ರೇಷನ್ ಎನರ್ಜಿ, ರಾಮ್ ಅನ್ನೋದನ್ನು ನಾನು ಇವಾಗಲೂ ಕೂಡ ಹೇಳ್ತಾ ಇದ್ದರೆ ಗೂಸ್ ಬಂಪ್ಸ್ ಬರ್ತಾ ಇದೆ, ಮೈಯೆಲ್ಲ ಒಂಥರ ರೋಮಾಂಚನ ಆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇದ್ದಾಗ. ಸೊ ರಾಮ್ ಅಂತ ಬರ್ತಾ ಇದೆ. ಆ ಒಂದು 15-20 ನಿಮಿಷ ಇದೆ ಅಲ್ಲ, ನೋ ವರ್ಡ್ಸ್, ಆ ಕನೆಕ್ಷನನ್ನು ಫೀಲ್ ಆಗ್ತಾ, ಆ ಮೂಮೆಂಟ್ ದ ಬೆಸ್ಟ್ ಮೂಮೆಂಟ್ ನನ್ನ ಈ ಸ್ಪಿರಿಚುವಲ್ ಜರ್ನಿಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಸ್ವಲ್ಪ ಹೊತ್ತಾದಮೇಲೆ, ನಾನು ಕಾಮ್ ಡೌನ್ ಆದಮೇಲೆ, ನನಗೆ ಹತ್ತಿರಕ್ಕೆ ತೊಗೊತಾರೆ ಅವರ ಕೈಯಿಂದ. ನಾನು ಇರುವೆಯಷ್ಟೇ ಇದ್ದೀನಿ. ಅವ್ರ ಹತ್ತಿರಕ್ಕೆ ತೊಗೊಂಡು ಹೇಳ್ತಾ ಇದ್ದಾರೆ. ಆ ಟೈಮಲ್ಲಿ ಹನುಮಾನ್ ಹೇಳಿದ ಮೆಸೇಜ್ ಬರೀ ನನಗಷ್ಟೇ ಅಲ್ಲ, ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಅಂತ ನನಗೆ ಫೀಲ್ ಆಗುತ್ತೆ. ಏನು ಹೇಳ್ತಾ ಇದ್ದಾರೆ? ಯಾರೂ ಇಲ್ಲ ಅಂತ ನೀನು ಬೇಜಾರು ಮಾಡ್ಕೋಬೇಡ, ನಿನಗೆ ನಾನಿದ್ದೀನಿ. ನನ್ನ ಬೆಂಬಲ ಸದಾ ನಿನ್ನ ಹತ್ರ ಇದ್ದೇ ಇರುತ್ತೆ. ಈ ವಿಶ್ವದ ಕೆಲಸ ಮಾಡೋ ಪ್ರತಿಯೊಬ್ಬರ ಹಿಂದೆ ನಾನಿರ್ತೀನಿ. ನಿನ್ನಲ್ಲಿರೋ ಆ ಶಕ್ತಿಯ ಅರಿವು ನಿನಗಿಲ್ಲ, ನೀನು ತಿಳಿ. ನಿನಗೆ ಬೇಕಾದ ಸಪೋರ್ಟ್, ಗೈಡೆನ್ಸ್, ಎನರ್ಜಿ, ನಿನಗೇನು ಬೇಕು ಅದು ನನ್ನಿಂದ ನಿನಗೆ ಸಿಗ್ತಾ ಹೋಗುತ್ತೆ. ನಿನ್ನ ಲೈಫಲ್ಲಿ ನೀನು ಏನೇನು ಅನ್ಕೊತೀಯೋ ಪ್ರತಿಯೊಂದನ್ನು ನೀನು ಸಾಧಿಸಬಲ್ಲೆ. ಅದಕ್ಕೆ ಬೇಕಾದ ಎಲ್ಲವೂ ನನ್ನಿಂದ ನಿನಗೆ ಸಿಗ್ತಾ ಹೋಗುತ್ತೆ ಈ ಕ್ಷಣದಿಂದ. ಆದರೆ
ನಿನ್ನ ಪ್ರಯತ್ನ ಖಂಡಿತವಾಗ್ಲೂ ಇರಬೇಕು ಅಂತ ಹೇಳಿದ್ರು. ಆ ಒಂದು ಲೈನ್ ಎಷ್ಟೋ ದಿನ ನನ್ನನ್ನು ಕಾಡ್ತು ಗೊತ್ತಾ. ಯಾಕೆ ಇದೇ ಅಲ್ವಾ ನಾವು ತಪ್ಪು ಮಾಡ್ತಾ ಇರೋದು. ನಮ್ಮ ಲೈಫಲ್ಲಿ ನಾವು ಅದು ಬೇಕು, ಇದು ಬೇಕು, ಇದನ್ನು ಚೆನ್ನಾಗಿ ಮಾಡ್ಕೋಬೇಕು, ಅದನ್ನು ಪಡ್ಕೋಬೇಕು ಅಂತ ನಾವೆಲ್ಲರೂ ಅನ್ಕೊತೀವಿ, ಒದ್ದಾಡ್ತೀವಿ ಅಲ್ವಾ, ಗೋಳಾಡ್ತೀವಿ. ಆದರೆ ಅದನ್ನು ಸಾಧಿಸೋ ಪ್ರಯತ್ನ ಎಷ್ಟಿದೆ ನಮ್ಮದು ಅಲ್ವಾ. ಹನುಮಾನ್ ಹೇಳಿದ್ದು ಕೂಡ ನಿನಗೆ ಬೇಕಾದನ್ನು ನಿನಗೆ ಕೊಡಿಸೋ ಜವಾಬ್ದಾರಿ ನಂದು, ಆದರೆ ನಿನ್ನ ಪ್ರಯತ್ನ ಖಂಡಿತವಾಗಿ ಇರಲಿ. ಎಷ್ಟು ಕರೆಕ್ಟ್ ಅನ್ನಿಸ್ತು. ಒಂದು ಈ ಜೀವನಕ್ಕೆ ಸಾಕಾಗೋ ಒಂದು ಅತಿ ಮುಖ್ಯವಾದ ಪಾಠವನ್ನು ಅವತ್ತು ಹನುಮಾನ್ ನನಗೆ ತಿಳಿಸ್ಕೊಟ್ರು ಅಂತ ನನಗನ್ಸುತ್ತೆ. ಎಷ್ಟು ನಿಜ ನೋಡಿ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ರಿಲೇಷನ್ ಸರಿ ಇರಲ್ಲ, ನಿಮಗೆ ನಿಮ್ಮ ಫ್ರೆಂಡ್ ಜೊತೆ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆಗಿರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ ಜೊತೆ ಆಗಿರ್ಬೋದು, ಚೆನ್ನಾಗಿರಲ್ಲ. ನೀವು ಏನು ಅನ್ಕೊತ ಕೊರಗ್ತಾ ಇರ್ತೀರಾ, ಅಯ್ಯೋ ನಮ್ಮ ರಿಲೇಷನ್ ಚೆನ್ನಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಅವರು ನನಗೆ ಪ್ರೀತಿ ಮಾಡಿದರೆ ಎಷ್ಟು ಚೆನ್ನಾಗಿರ್ತಿತ್ತು, ಇವ್ರು ಚೆನ್ನಾಗಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಕೊರಗ್ತಾನೆ ಇರ್ತೀವಿ. ಆದರೆ ಆ ರಿಲೇಷನನ್ನು ಚೆನ್ನಾಗಿ ಮಾಡ್ಕೊಳೋಕ್ಕೆ ನೀನೆಷ್ಟು ಪ್ರಯತ್ನ ಪಡ್ತಾ ಇದೆಯಾ, ನೀನು ಎಷ್ಟು ಹೆಜ್ಜೆ ಇಡ್ತಾ ಇದೆಯಾ ಅಲ್ವಾ. ಇವಾಗ ನಾನೇನು ಮಾಡಲಾರ್ದೆ ಎದುರಿಗಿರೋ ವ್ಯಕ್ತಿ ನನಗೆ ಚೆನ್ನಾಗಿ ಮಾತಾಡಿಸ್ಬೇಕು, ನನ್ನ ಹತ್ರ ಪ್ರೀತಿಯಿಂದ ಇರಬೇಕು ಅಂದರೆ ಸಾಧ್ಯ ಇಲ್ಲ ಅಲ್ವಾ. ಫಸ್ಟ್ ನೀನು ಚೆನ್ನಾಗಿ ಮಾತಾಡಿಸಿದ್ರೆ ಆ ಕಡೆಯಿಂದ ಅದು ಬರುತ್ತೆ. ಇದೇ ತಪ್ಪನ್ನು ನಾವು ಮಾಡ್ತಾ ಇದ್ದೀವಿ. ಸುಮ್ಮನೆ ಕೂತ್ಕೊಂಡು ನಾವು ಏನೇನೆಲ್ಲ ಕನಸು ಕಾಣ್ತಾ ಇದ್ದೀವಿ, ಆದರೆ ಆ ಕನಸಿನತ್ತ ಹೋಗೋಕೆ ಒಂದು ಹೆಜ್ಜೆನೂ ಇಡ್ತಾ ಇಲ್ಲ. ಇದೇ ಹನುಮಾನ್ ನಮಗೆಲ್ಲರಿಗೂ ತಿಳಿಸ್ಕೊಡ್ತಾ ಇರೋದು, ನಿನಗೇನು ಬೇಕು ನಿನಗೆ ಸಿಗುತ್ತೆ, ಆದರೆ ನಿನ್ನ ಪ್ರಯತ್ನ ಖಂಡಿತವಾಗ್ಲಿ ಇರಬೇಕು ಅಂತ. ಲೈಫ್ ಚೇಂಜಿಂಗ್ ಎಕ್ಸ್ಪೀರಿಯನ್ಸ್ ಅವತ್ತು. ಅದಾದಮೇಲೆ ಏನಾಯಿತು, ಒಂದು ಎನರ್ಜಿ ನನ್ನ ಒಳಗಡೆ, ಒಂದು ಗೋಲ್ಡನ್ ಕಲರ್ ಲೈಟ್ ನನ್ನ ಒಳಗಡೆ ಹೋದಂಗೆ ಅಥವಾ ನನ್ನ ಹಿಂದೆ ಬಂದಂಗೆ ಫೀಲ್ ಆಯಿತು. ಆ್ಯಂಡ್ ಆ ದಿನ ಆ ಧ್ಯಾನ ಮುಗೀತು. ಬಟ್ ನೋಡ್ತಾ ನೋಡ್ತಾ ಗೊತ್ತಿಲ್ಲಾರ್ದಂಗೆ ಲೈಫಲ್ಲಿ ಏನೋ ಒಂಥರ ಹೋಪ್ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಏನೋ ಒಂಥರ ಧೈರ್ಯ, ಏನೇ ಬಂದ್ರೂ ಕೂಡ ಅರೆ ಇಷ್ಟೇನಾ, ಇನ್ನೂ ಚೆನ್ನಾಗಾಗುತ್ತೆ ಬಿಡು ಅಂತ ಯಾರೋ ನನ್ನ ಹಿಂದೆ ಇದ್ದು ನನಗೆ ಆ ಮಾತುಗಳನ್ನು ಹೇಳ್ತಾ ಇದ್ದಾರೋ, ಆ ಎನರ್ಜಿ ಕೊಡ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ. ಬಟ್ ನನ್ನ ನಂಬಿಕೆ ಏನು ಅಂತಂದರೆ 100% ಇದು ಹನುಮಾನ್ ಕನೆಕ್ಷನಿಂದನೇ ಕ್ರಿಯೇಟ್ ಆಗಿದ್ದು ಅಂತ ನನಗೆ ಅನಿಸುತ್ತೆ. ಯಾಕೆ ಅಂದರೆ ನಾವು ಒಂದು ಕಾನ್ಷಿಯಸ್ ಜೊತೆ ಕನೆಕ್ಟ್ ಆಗ್ತಾ ಆಗ್ತಾ, ನಮ್ಮ ಸರೆಂಡರ್ ಆಗ್ತಾ ಆಗ್ತಾ, ನಮಗೆ ಗೊತ್ತಿಲ್ಲಾರ್ದೇ ನಾವು ಅವರ ಗುಣಗಳನ್ನು ಅನ್ವಯಿಸ್ಕೊಡ್ತಾ ಅವ್ರ ಥರ ನಾವು ಆಗ್ತಾ ಹೋಗ್ತೀವಂತೆ. ಆವಾಗ ಹನುಮಾನ್ ಎನರ್ಜೀಸ್ ಜೊತೆ ಕನೆಕ್ಟ್ ಆಗ್ತಾ ಹೋಗ್ತೀವೋ, ಹನುಮಂತನಷ್ಟೇ ಧೈರ್ಯ, ಶಕ್ತಿ, ಜ್ಞಾನ, ಭಕ್ತಿ, ಡೆಡಿಕೇಶನ್, ಒಂದು ಸರೆಂಡರ್ನೆಸ್ ನಮ್ಮಲ್ಲಿ ಬೆಳೀತಾ ಹೋಗುತ್ತೆ. ಇದಕ್ಕೆ ಬೇರೆ ಡೌಟೇ ಇಲ್ಲ. ಆ್ಯಂಡ್ ಏನಾಗ್ತಿತ್ತು ಅಂದರೆ, ನನಗೆ ತುಂಬ ಬೇಜಾರಾದಾಗ ಅಥವಾ ತುಂಬ ಡಿಸ್ಟರ್ಬ್ ಇದ್ದಾಗ ನನಗೆ ಗೊತ್ತಿಲ್ಲಾರ್ದಂಗೆ ನಾನು ಕಡೆ ಹೋಗ್ತಾ ಇದ್ದೆ. ಒಂದು ರಾತ್ರಿ ಹೊತ್ತು ಒಂದು ಬೆಟ್ಟದ ಮೇಲೆ ಅಲ್ಲಿ ಹೋದಾಗ ಕುತ್ಕೊಂಡ ತಕ್ಷಣವೇ ಆಕಾಶದಲ್ಲಿ ಒಂದು ಲೈಟ್ ಅನ್ನೋದು ಕ್ರಿಯೇಟ್ ಆಗ್ತಾಯಿತ್ತು. ಆ ಲೈಟ್ ನನಗೆ ತಿಳಿದೇನೆ ನನಗೆ ಆವಾಗ ಬೇಕಾದ ಸಮಾಧಾನ, ಜ್ಞಾನ ನನಗೆ ಕೊಡ್ತಾ ಇತ್ತು. ನನಗೆ ಧ್ಯಾನ ಮುಗಿದ ತಕ್ಷಣ ಗೊತ್ತಿಲ್ಲಾರ್ದಂಗೆ ಏನೋ ಒಂಥರ ಸಮಾಧಾನ ಆಗ್ತಾಯಿತ್ತು. ಬಟ್ ಈ ಹನುಮಾನ್ ಎನರ್ಜೀಸ್ ಜೊತೆ ಕನೆಕ್ಟ್ ಆದಮೇಲೆ ವಿಚಿತ್ರ ಏನು ಅಂತಂದರೆ, ಒಂದು ದಿವಸ ಹಿಂಗೆ ಕುತ್ಕೊಂಡಿದ್ದೀನಿ, ಸೇಮ್ ಅದೇ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಗುಡ್ಡ ಇದೆ, ಎಲ್ಲ ಇದೆ, ಕತ್ತಲಿದೆ, ಹೋಗಿ ಕುತ್ಕೊಂಡಿದ್ದೀನಿ. ಆದರೆ ಆಕಾಶದಲ್ಲಿ ಆ ಲೈಟ್ ನನಗೆ ಕಾಣ್ತಾ ಇಲ್ಲ. ಅರೆ ಯಾಕೆ ಇಷ್ಟು ದಿನ ಇದ್ದ ರಿಲೇಷನ್ ಈ ಲೈಟ್ ಜೊತೆ ಯಾಕೆ ಕಟ್ಟಾಯಿತು ಅಂತ ನಾನು ಗಮನಿಸ್ಕೊಂಡಾಗ, ಆ ಲೈಟ್ ಏನು ನಾನು ನೋಡಿದ್ನಲ್ವ, ಆ ಲೈಟ್ ನನ್ನ ಸುತ್ತನೂ ಕೂಡ ನನ್ನ ಹಿಂದೆ ಇರೋ ಥರ ನನಗೆ ಫೀಲ್ ಆಯಿತು. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಸೂರ್ಯ ಇದ್ದಾಗ, ಸೂರ್ಯನ ಮುಂದೆ ನಾವು ಬಂದು ನಿಂತಾಗ ನಮ್ಮ ಸುತ್ತಲೂ ಕೂಡ ಒಂದು ಲೈಟ್ ಅನ್ನೋದು, ಗೋಲ್ಡನ್ ಲೈಟ್ ಅನ್ನೋದು, ಆ ಸೂರ್ಯನ ಕಾಂತಿ ಅನ್ನೋದು ಕಾಣಿಸ್ತಾ ಇರುತ್ತಲ್ವ. ಆ ದಿನ ನನಗೆ ಅದೇ ಫೀಲಿಂಗ್. ಮೇ ಬಿ ಇಷ್ಟು ದಿನ ಹನುಮಾನ್ ಎನರ್ಜೀಸ್ ಜೊತೆನೇ ನಾನು ಕನೆಕ್ಟ್ ಆಗಿ ನಾನು ಮಾತಾಡ್ತಾ ಇದ್ನೇನೋ, ಈಗ ಅದೇ ಎನರ್ಜೀಸ್ ನನ್ನ ಹಿಂದೆ ನಿಂತ್ಕೊಂಡು ನನಗೆ ಗೈಡೆನ್ಸ್ ಕೊಡ್ತಾ ಇದೆ. ಅಂತಲೇ ನಮ್ಮ ಹಿಂದೆ ಬಂದು ನಿಂತಾಗ, ನಾನಿದ್ದೀನಿ ಮುಂದೆ ಹೋಗು ಅಂದಾಗ ಲೈಫ್ ಎಷ್ಟು ಈಸಿ ಆಗಿಬಿಡುತ್ತೆ, ಅದನ್ನು ಮಾತಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಇದು ನನಗಾಗಿದೆ ಅಂದರೆ ಖಂಡಿತವಾಗ್ಲೂ ಆ ಕನೆಕ್ಷನ್ ನಿಮಗೂ ಆಗುತ್ತೆ ಅನ್ನೋ ನಂಬಿಕೆ ನನಗೆ. ಏನು ಮಾಡಬೇಕು? ಏನೂ ಇಲ್ಲ, ತುಂಬ ಸಿಂಪಲ್. ಕಣ್ಮುಚ್ಕೊಂಡು ಡೈಲಿ ಒಂದು 21 ಡೇಸು 41 ಡೇಸು
ಹನುಮಾನ್ ಎನರ್ಜೀಸ್ ಜೊತೆ ಕನೆಕ್ಟ್ ಆಗಿ ಮೆಡಿಟೇಷನ್ ಮಾಡಬೇಕು. ಆ ಹನುಮಂತನ ಕಾನ್ಷಿಯಸ್ಸನ್ನು ನಿಮ್ಮ ಧ್ಯಾನಕ್ಕೆ ನೀವು ಇನ್ವೈಟ್ ಮಾಡಿ ನೀವು ಧ್ಯಾನ ಮಾಡಿದಾಗ ಮೆಲ್ಲಗೆ ಗೊತ್ತಿಲ್ಲಾರ್ದಂಗೆ ಆ ಕನೆಕ್ಷನ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಆಮೇಲೆ ನೀವೇ ನನಗೆ ಮೆಸೇಜ್ ಮಾಡ್ತೀರಾ, ಮೇಡಮ್ ಅದ್ಭುತವಾಗಿತ್ತು ಮೇಡಮ್ ಅಂತ. ಮೇ ಬಿ ಬರೀ ಧ್ಯಾನ ಅಷ್ಟೇ ಅಲ್ಲ, ಈ ವಿಡಿಯೋ ಹನುಮಂತನ ಕಥೆಯನ್ನು ಕೇಳಿದಾಗ, ಈ ಥರ ವೀಡಿಯೋಸನ್ನು ನೋಡಿದಾಗೂ ಕೂಡ, ಯಾವ ಆಲೋಚನೆ ಇಲ್ಲದೆ ನೀವು ನೋಡಿದಾಗೂ ಕೂಡ ಆ ಕನೆಕ್ಷನ್ ಅನ್ನೋದು ಖಂಡಿತವಾಗ್ಲೂ ಕ್ರಿಯೇಟ್ ಆಗುತ್ತೆ. ಆಂಜನೇಯ ಸ್ವಾಮಿ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗಲಿ, ಅವರಿಗೆ ಬೇಕಾದ ಮಾರ್ಗದರ್ಶನ, ಆ ಗೈಡೆನ್ಸ್ ನೀಡಲಿ ಅಂತ ನಾನು ಹೋಲ್ ಹಾರ್ಟೆಡ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಆ್ಯಂಡ್ ಧ್ಯಾನ ಸಾಧನೆ ಅತಿ ಹೆಚ್ಚು ಮಾಡಿ. ಬರೀ ಹನುಮಾನ್ ಚಾಲೀಸ್ ಓದೋದ್ರಿಂದ, ಗುಡಿಗೆ ಹೋಗೋದ್ರಿಂದ ಒನ್ ವೇ ಕನೆಕ್ಷನ್ ಕ್ರಿಯೇಟ್ ಆಗುತ್ತೆ. ಆದರೆ ಯಾವಾಗ ಅವರ ಗೈಡೆನ್ಸ್ ನಿಮಗೆ ಬೇಕು ಅಂದರೆ, ಆ 2 ವೇ ಕನೆಕ್ಷನ್ ಕ್ರಿಯೇಟ್ ಆಗಬೇಕು ಅಂದರೆ ಧ್ಯಾನ ಅತಿ ಸುಲಭವಾದ ಮಾರ್ಗ. ಸೊ ಡೈಲಿ 3 hours ಒಂದು ಸಿಟ್ಟಿಂಗಲ್ಲಿ 41 days ಈ ಹನುಮಾನ್ ಎನರ್ಜೀಸ್ ಜೊತೆ ನಾನು ಕನೆಕ್ಟ್ ಆಗಿ ಧ್ಯಾನ ಮಾಡಬೇಕು ಅಂದ್ಕೊಳ್ಳಿ. ಅಥವಾ ಹನುಮಂತನ ಸಾಂಗ್ಸ್ ಹಾಕ್ಕೊಂಡು, ಹನುಮಾನ್ ಚಾಲೀಸ್ ಹಾಕ್ಕೊಂಡು ನೀವು ಧ್ಯಾನ ಮಾಡಿ. ಬೇಗನೆ ಆ ಕನೆಕ್ಷನ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಅವರೆಲ್ಲ ಕಾಯ್ತಾ ಇದ್ದಾರೆ ಆಗೋಕ್ಕೆ, ನಿಮಗೆ ಗೈಡೆನ್ಸ್ ಕೊಡೋಕ್ಕೆ. ಸೊ ನಾವು ಕೂಡ ನಮ್ಮ ಆ ಪ್ರಯತ್ನವನ್ನು ಮಾಡಬೇಕಲ್ವ. ಬರೀ ನನಗೆ ಕನೆಕ್ಟ್ ಆಗಬೇಕು ಅಂತ ಅಂದ್ಕೊಂಡ್ರೆ ಸಾಲದು. ಹನುಮಂತ ಹೇಳಿದ ಹಾಗೆ ನಿನ್ನ ಪ್ರಯತ್ನ ಇದ್ದರೆ ಮಾತ್ರ ನನ್ನ ಬೆಂಬಲ ಖಂಡಿತವಾಗ್ಲೂ ಇರುತ್ತೆ ಅಂತ. ಸೊ ಮತ್ತೊಮ್ಮೆ ಈ ಹನುಮಾನ್ ಎನರ್ಜೀಸ್ಗೆ ನಾನು ಹೋಲ್ ಹಾರ್ಟೆಡ್ಲಿ ಥ್ಯಾಂಕ್ಸ್ ಅಂತ ವ್ಯಕ್ತಪಡಿಸ್ತೀನಿ. ಹಾಗೆ ಇಷ್ಟೊತ್ತು ನನ್ನ ವೀಡಿಯೋಸನ್ನು ನೀವು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.